ವರ್ಷದಲ್ಲಿ ಕೆಲವು ದಿನಗಳು ಇವೆ, ಅವುಗಳಲ್ಲಿ ಯಾವುದೇ ಶುಭ ಕಾರ್ಯ ಮಾಡಲು ಪಂಡಿತರ ಅಗತ್ಯವಿಲ್ಲ, ಸಮಯ ನೋಡುವ ಕಷ್ಟವೂ ಇಲ್ಲ. ದಸರಾ, ವರ್ಷ ಪ್ರತಿಪದ ಯುಗಾದಿ, ಅಕ್ಷಯ ತೃತೀಯ ಮತ್ತು ಅರ್ಧಬಲಿ ಪ್ರತಿಪದ ಇವುಗಳನ್ನು 3 ಶುಭ ಮುಹೂರ್ತಗಳು ಎಂದು ಕರೆಯುತ್ತಾರೆ. ಅವುಗಳಲ್ಲಿ ಈ ಬಾರಿ ಅಕ್ಷಯ ತೃತೀಯ ಏಪ್ರಿಲ್ 19ರಂದು ಬರುತ್ತಿದೆ. ಈ ದಿನ ನೀವು ಏನೇ ಮಾಡಿದರೂ ಜಪ, ಧ್ಯಾನ, ದಾನ, ಸತ್ಸಂಗ ಅಥವಾ ಸಂಯಮ ಎಲ್ಲವೂ ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಫಲ ನೀಡುತ್ತದೆ. ಈ ದಿನವೇ ಭಗವಾನ್ ಪರಶುರಾಮರ ಅವತರಣ, ನರನಾರಾಯಣರ ಪ್ರಾಕಟ್ಯ, ಭಗವಾನ್ ಹಯಗ್ರೀವರ ಅವತರಣ ಮತ್ತು ಇದೇ ದಿನದಂದು ತ್ರೇತಾಯುಗ ಪ್ರಾರಂಭವಾಯಿತು ಎಂದು ನಂಬಲಾಗುತ್ತದೆ. ಆದರೆ ಗಮನಿಸಿ, ಈ ದಿನದ ಪುಣ್ಯ ಅಕ್ಷಯ ಫಲ ನೀಡುತ್ತದೆ, ಆದರೆ ಪಾಪಾಚರಣೆ ಮತ್ತು ಅಸಂಯಮ ಬಹಳ ದುಬಾರಿಯಾಗಬಹುದು. ಆದ್ದರಿಂದ ಈ ದಿನಕ್ಕೆ ಮುಂಚಿತವಾಗಿಯೇ ಪೂರ್ಣ ದಿನವನ್ನು ಶುಭ ಕಾರ್ಯಗಳಲ್ಲಿ ಕಳೆಯುವಂತೆ ಪ್ಲಾನ್ ಮಾಡುವುದು ಉತ್ತಮ. ಈ ವಿಡಿಯೋವನ್ನು ನೀವು ಪೂರ್ಣವಾಗಿ ನೋಡಿದ್ದರೆ ಸ್ಕ್ರಾಲ್ ಮಾಡುವ ಮುನ್ನ ಇದನ್ನು ನಿಮ್ಮ ಗುಂಪುಗಳಲ್ಲಿ ಹಂಚಿಕೊಳ್ಳುವ ಸೇವೆಯನ್ನು ಮಾಡಿ. ಹರಿ ಓಂ.